ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೆಂಕಿ ಆಜಾದ್. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೇಣು ಕಂಬಕ್ಕೆ ತಲೆ ಕೊಡುವಾಗ ಅಂಜದೆ ಅಳುಕದೆ ಅಯ್ಯೋ ಎನ್ನದೆ ನಗುತ್ತಲೆ ಪ್ರಾಣವ ತ್ಯಾಗ ಮಾಡಿದ ಮಹಾನ್ ಕ್ರಾಂತಿಕಾರಿ ಭಗತ್ ಸಿಂಗ್ ಅವರ ಬಗ್ಗೆ ನಿಮಗೆ ತಿಳಿಯದಂತ ಸಂಗತಿಗಳನ್ನ ತಿಳಿಸುತ್ತೇವೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. 1931 ಮಾರ್ಚ್ 23 ಸಂಜೆ 7:21ಕ್ಕೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಇವರನ್ನ ಗಲ್ಲಿಗೆ ಇರಿಸಿದ ಕ್ಷಣ. ಗಲ್ಲಿಗೆ ಹಾಕುವ ಸಮಯದಲ್ಲಿ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಇವರು ಕೆಚ್ಚಿನಿಂದ ಗಟ್ಟಿ ಧ್ವನಿಯಲ್ಲಿ ಇನ್ಕಿಲಾಬ್ ಜಿಂದಾಬಾದ್ ಅಂದ್ರೆ ಕ್ರಾಂತಿ ಚಿರಯವಾಗಲಿ ಮತ್ತು ಸಾಮ್ರಾಜ್ಯವಾದ ಅಳಿಯಲಿ ಎಂದು ಘೋಷಣೆಗಳನ್ನ ಕೂಗುತ್ತಾರೆ. ನಮ್ಮ ದೇಶದ ಸ್ವತಂತ್ರ ಸಂಗ್ರಾಮದಲ್ಲಿ ಹುತಾತ್ಮರಾದವರಲ್ಲಿ ಈ ಎರಡು ಘೋಷಣೆಗಳನ್ನ ಕೂಗಿದ ಮೊಟ್ಟ ಮೊದಲಿಗರು ಇವರೇ. ಭಗತ್ ಸಿಂಗ್ ನೇಣಿಗೇರುವ ಹಿಂದಿನ ದಿನ ಅಂದರೆ 1931 ಮಾರ್ಚ್ 22ರಂದು ಅವರ ಕೆಲ ಸ್ನೇಹಿತರುಗಳು ಭಗತ್ ಸಿಂಗರನ್ನ ಜೈಲಿನಿಂದ ಪರಾರಿಯಾಗಿಸುವ ಯೋಜನೆಯನ್ನು ಸಿದ್ಧಪಡಿಸಿದರು. ಆದರೆ ಭಗತ್ ಸಿಂಗ್ ಅವರು ಖಡಖಂಡಿತವಾಗಿ ಇದನ್ನು ತಿರಸ್ಕರಿಸಿ ತಮ್ಮ ಲೇಖನದಲ್ಲಿ ಹೇಳುತ್ತಾರೆ, ಬದುಕಬೇಕೆಂಬ ಹಂಬಲ ಸ್ವಾಭಾವಿಕವಾಗಿ ನನ್ನಲ್ಲೂ ಇದೆ, ಆದರೆ ಅದು ಷರತ್ತುಬದ್ಧವಾಗಿರುತ್ತೆ, ಇಲ್ಲ ನಿರ್ಬಂಧದ ಅಡಿಯಲ್ಲಿರುತ್ತೆ, ಆದ್ದರಿಂದ ಇಚ್ಛಿಸುವುದಿಲ್ಲ. ನನ್ನ ಹೆಸರು ಇಂದು ಭಾರತದ ಕ್ರಾಂತಿಯ ಪ್ರತೀಕಾರವಾಗಿ ಹೋಗಿದೆ. ನಾನು ಇಂದು ನೇಣಿನಿಂದ ತಪ್ಪಿಸಿಕೊಂಡರೆ ಆ ದೌರ್ಬಲ್ಯ ಜನರ ಮುಂದೆ ಬಂದೇ ಬರುತ್ತದೆ. ಆಗ ಕ್ರಾಂತಿಯ ಪ್ರತೀಕಾರವು ಮಬ್ಬಾಗುತ್ತದೆ ಅಥವಾ ಸಂಪೂರ್ಣವಾಗಿ ನಾಶವಾಗುತ್ತದೆ. ಆದ್ದರಿಂದ ನಾನೇನಾದರೂ ನಗುನಗುತ್ತ ನೇಣುಗೊಂಬೆಗೆ ಏರಿದರೆ ಈ ದೇಶದ ತಾಯಂದಿರು ತಮ್ಮ ಮಕ್ಕಳನ್ನು ಕೂಡ ಭಗತ್ ಸಿಂಗರಂತೆ ಆಗಬೇಕೆಂದು ಆಶಿಸುತ್ತಾರೆ. ಆವಾಗ ಮಾತ್ರ ಸ್ವತಂತ್ರ ಸಂಗ್ರಾಮದಲ್ಲಿ ಜೀವ ತ್ಯಾಗ ಮಾಡುವವರ ಸಂಖ್ಯೆ ಅಪಾರವಾಗಿ. ಸ್ವಲ್ಪ ಯೋಚಿಸಿ ನೋಡಿ, ತಮ್ಮ ಜೀವವನ್ನು ಉಳಿಸಿಕೊಳ್ಳುವ ಅವಕಾಶ ಇದ್ದರೂ ಕೂಡ ಈ ದೇಶದ ಯುವಕರನ್ನು ಸ್ವತಂತ್ರ ಸಂಗ್ರಾಮದಲ್ಲಿ ತರಲು ಆ ಮಹಾನ್ ಕ್ರಾಂತಿಕಾರಿ ಜೈಲಿನಿಂದ ಪರಾರಿಯಾಗುವ ಅವಕಾಶವನ್ನು ತಿರಸ್ಕರಿಸುತ್ತಾರೆ.